ಹಾಯ್ ಹಲೋ ನಮಸ್ತೆ ಗೈಸ್. ಫೈನಲಿ ನಾವು ಮಹಾರಾಷ್ಟ್ರ ಅಂದ್ಕೊಂಡಂಗೆ ಕಚ್ ಕಡೆ ಹೊರಟಿದ್ದೀವಿ. ಈಗ ಆಲ್ಮೋಸ್ಟ್ ಸೊಲ್ಲಾಪುರ ಬಿಟ್ಟು ಒಂದು 100 ಕಿಲೋಮೀಟರ್ ಬಂದ್ವಿ ಅಂತ ಅನ್ಸುತ್ತೆ. ಸೊಲ್ಲಾಪುರ ಆದಮೇಲೆ ನಾವು ಇವತ್ತು ರಾತ್ರಿ ಮೋಸ್ಟ್ಲಿ ಎಲ್ಲಿ ಉಳ್ಕೊಳೋದು? ಸೂರತ್ತಲ್ಲಿ ಉಳಿಯೋ ಪ್ಲಾನ್. ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಬರೀ ರೋಡ್ ಮಾತ್ರ ಕಾಣಿಸುತ್ತೆ. ಇದೇ ಫಸ್ಟ್ ಟೈಮ್ ನಾನು ನನ್ನ ಕಾರಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಾವು ಯಾರೇ ಹೊರಟಿದ್ದೀವಿ ಅನ್ನೋದು ಇಂಟ್ರಡಕ್ಷನ್ ಕೊಟ್ಟಿಲ್ಲ. ಸೊ ನಾನು ಪ್ರವೀಣ್, ಮನು ಫ್ರೆಂಡ್ ಮನು, ಹಾಗೆ ನನ್ನ ತಮ್ಮ ಕಿರಣ. ಸೊ ಈಗ ಒಟ್ಟು 4 ಜನ ಹೊರಟಿದ್ದೀವಿ. ನಿನ್ನೆ ಅಂದರೆ ಶನಿವಾರ ಕರೆಕ್ಟಾಗಿ ನಾವು ಬಿಟ್ಟಿದ್ದು ಎಷ್ಟೊತ್ತು ಅಂತಂದರೆ 7 ಗಂಟೆ ಆಗಿತ್ತು ಸಂಜೆ. ಶನಿವಾರ 7 ಗಂಟೆಗೆ ಬಿಟ್ಟು ನಾವು ಈಗ ಮಹಾರಾಷ್ಟ್ರ ಸೊಲ್ಲಾಪುರಲ್ಲಿ ತಿಂಡಿ ತಿನ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಈಗ ತಿಂಡಿಲಿ ಏನೇನು ತಿಂದ್ವಿ ಅಂತಂದರೆ ಮಹಾರಾಷ್ಟ್ರ ಫೇಮಸ್ ಮಿಸಲ್ ಪಾವ್, ಅದಾದಮೇಲೆ ಪೋಹಾ ತಿಂದ್ವಿ. ಪೋಹಾ ಓಕೆ ಬಟ್ ಮಿಸಲ್ ಪಾವು ನಮಗೆ ಅಷ್ಟೊಂದು ತುಂಬ ಚೆನ್ನಾಗಿದೆ ಅಂತ ಏನು ಅನಿಸಿಲ್ಲ, ಬಟ್ ಚೆನ್ನಾಗಿದೆ, ಓಕೆ. ನಾವಿಲ್ಲೆಲ್ಲೋ ಮಹಾರಾಷ್ಟ್ರದಲ್ಲಿ ಎಲ್ಲೋ ಬಂದ್ವಿ, ಯಾವುದೋ ಒಂದು ಊರಲ್ಲಿ. ಈಗ ಸಮಯ ಕರೆಕ್ಟಾಗಿ 11:30. ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಜ್ಯೂಸ್ ಆರ್ಡರ್ ಮಾಡಿದ್ವಿ. ಏನೇನು ಜ್ಯೂಸ್ ಇದೆ ಅಂತ ಕೇಳಿದ್ವಿ. ಫ್ರೆಶ್ ಜ್ಯೂಸ್ ಅಂತ ಕೇಳಿದ್ವಿ. ಹ್ಞೂ ಅಂತ ಮಾವಿನ ಹಣ್ಣಿನ ಜ್ಯೂಸು, ಪೈನಾಪಲ್ಲು, ಮಿಕ್ಸ್ಡ್ ಫ್ರೂಟ್ ಜ್ಯೂಸು ಅಂತಂದ. ಸರಿ ಆಯಿತು ಅಂತಂದ್ಬಿಟ್ಟು ಎಲ್ಲರೂ ಮ್ಯಾಂಗೋ ತೊಗೊಂಡ್ವಿ. ಮ್ಯಾಂಗೋ ತಗೊಂಡ್ರೆ ಒಂದು ಚೂರು ಅದು ಫ್ರೆಶ್ಶು ಮ್ಯಾಂಗೋ ಅಂತಲೇ ಅನಿಸಿಲ್ಲ. ನಿಮಗೆ ತೋರಿಸ್ತೀನಿ. ಇದು ಮ್ಯಾಂಗೋ ಜ್ಯೂಸು, ಇದು ಎಸೆನ್ಸಿಂದ ಮಾಡಿಕೊಟ್ಟಿರೋದು. ಬರೀ ಐಸು ಸಕ್ಕರೆ ಬಿಟ್ಟರೆ ಇನ್ನೇನೂ ಇಲ್ಲ ಇದರಲ್ಲಿ. ಫ್ರೆಶ್ ಮ್ಯಾಂಗೋ ಒಂಚೂರು ಇಲ್ಲ. ಯಾರೂ ಕುಡಿದಿಲ್ಲ. ಕಿರಣ ಒಬ್ಬನೇ ಒಂದು ಅರ್ಧ ಕುಡಿದಿಟ್ಟಿದ್ದಾನೆ, ಅಲ್ಲ ಮುಕ್ಕಾಲು ಕುಡಿದಿಟ್ಟಿದ್ದಾನೆ. ನಾನಂತೂ ಒಂದು ಸಿಪ್ಪು ಕ್ಲೋಸು. ಪ್ರವೀಣ ಅರ್ಧ, ಮನು ಕಾಲು. ಸೊ ಹೀಗೆ ಕುಡಿದು ಲಾಸ್ಟಿಗೆ ಸ್ಪ್ರೈಟ್ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಎಲ್ಲಾದರೂ ನೀವು ಗೊತ್ತಿಲ್ಲದಿರೋ ಜಾಗದಲ್ಲಿ ಹೋಗಿ ಜ್ಯೂಸ್ ಆರ್ಡರ್ ಮಾಡಿದ್ರೆ ಮೊದಲು ಅದು ಫ್ರೆಶ್ ಜ್ಯೂಸಾ ಮಾಡೋ ಜ್ಯೂಸಿನ ಒಂದ್ಸತಿ ನೋಡಿಕೊಂಡು ಆಮೇಲೆ ಕುಡೀರಿ. ನೋಡಿ, ತುಂಬ ಹದಗೆಟ್ಟಿದೆ. ನಮ್ಮ ಕಡೆ ಈ ಥರ ಬಸ್ ನೋಡೋಕ್ಕೆ ಕೂಡ ಸಿಗೋದಿಲ್ಲ, ಆದರೆ ಇಲ್ಲಿ ನೀವೇ ನೋಡಿ ಹೆಂಗಿದೆ, ಯಾವ ಪೊಸಿಷನಲ್ಲಿ ಇದೆ ಅಂತ. ನಮ್ಮಲ್ಲಿ ಈ ಥರ ಗಾಡಿಗಳು ಒಂದೇ ಒಂದು ನೋಡೋಕ್ಕೆ ಕೂಡ ಸಿಗೋದಿಲ್ಲ. ಇದು ಮಹಾರಾಷ್ಟ್ರ ಸಾರಿಗೆ ವ್ಯವಸ್ಥೆ ಹೆಂಗಿದೆ. ಏನೂ ಇಲ್ಲ, ಇಂಜಿನ್ ಒಂದು ಬಿಟ್ರೆ. ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ಇದು. ಈಗ ಸಮಯ 3 ಗಂಟೆ ಆಗಿದೆ. ಈಗ ಊಟ ಮಾಡಿ ನಾವು ಫೈನಲಿ ನಾಸಿಕಕ್ಕೆ ಬಂದ್ವಿ. ಇದು ನಾಸಿಕ್ ಹತ್ರ ಸ್ನಾನ ಮಾಡಬೇಕು ಅಂತ ಒಂದ್ಸತಿ ಒಳಗೆ ಹೇಳ್ತೀವಿ. ನಾಸಿಕ್ ಬಂದಿದ್ದೀವಿ. ಓಕೆ. ತ್ರಯಂಬಕೇಶ್ವರ ದೇವಾಲಯವು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಯಂಬಕ್ ಎಂಬ ಪಟ್ಟಣದಲ್ಲಿದೆ. ಇದು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಗೋದಾವರಿ ನದಿಯ ತೀರದಲ್ಲಿ ಬ್ರಹ್ಮಗಿರಿ ಬೆಟ್ಟದ ಬಳಿ ಇದೆ. ಈ ದೇವಾಲಯವು 3 ಮುಖಗಳನ್ನು ಹೊಂದಿರುವ ಲಿಂಗವನ್ನು ಹೊಂದಿದೆ. ಇದು ಬ್ರಹ್ಮ, ವಿಷ್ಣು ಮತ್ತು ಶಿವನ ಸಂಕೇತವಾಗಿದೆ. ಈ ದೇವಾಲಯವು ಶಿವನ ಜ್ಯೋತಿಯ ಅಂಶವನ್ನು ಹೊಂದಿವೆ ಎಂದು ಹೇಳುತ್ತಾರೆ. ಬ್ರಹ್ಮ ಮತ್ತು ವಿಷ್ಣು ಇವರಲ್ಲಿ ಯಾರು ಮೇಲೆಂದು ಚರ್ಚೆಯಾದಾಗ ಅವರು ಯಾರು ಮೇಲೆಂದು ಶಿವನನ್ನು ಕೇಳಿದರು.
ಶಿವನು 3 ಜ್ಯೋತಿಗಳ ಕಂಬವನ್ನು ಸೃಷ್ಟಿಸಿದನು. ವಿಷ್ಣು ಮತ್ತು ಬ್ರಹ್ಮರಿಗೆ ಅದರ ಮೇಲಿನ ಮತ್ತು ಕೆಳಗಿನ ತುದಿಯನ್ನು ಕಂಡುಹಿಡಿಯಲು ತಿಳಿಸಿದನು. ವಿಷ್ಣುವು ಅದರ ಮೇಲಿನ ತುದಿಯನ್ನು ಕಾಣದೆ ಹಿಂತಿರುಗಿ ಬಂದು ತನಗೆ ಆ ಲಿಂಗದ ತುದಿ ಸಿಗದಿರುವ ವಿಷಯವನ್ನು ತಿಳಿಸಿದನು. ಆದರೆ ಬ್ರಹ್ಮನು ತಾನು ನೋಡಿರುವುದಾಗಿ ಹೇಳಿದನು. ಈಶ್ವರನು 2ನೇ ಜ್ಯೋತಿಸ್ತಂಭವಾಗಿದ್ದು ಬ್ರಹ್ಮನು ಸುಳ್ಳು ಹೇಳಿದನೆಂದು ತಿಳಿದು ಅವನಿಗೆ ಪೂಜೆ ಇಲ್ಲದಿರಲಿ ಎಂದು ಶಪಿಸಿದನು. ಆದರೆ ಸತ್ಯ ಹೇಳಿದ ವಿಷ್ಣುವು ಪೂಜೆಗೆ ಅರ್ಹನೆಂದು ಹೇಳಿದನು. ಆ ಜ್ಯೋತಿಯೇ ಈ ಜ್ಯೋತಿರ್ಲಿಂಗವಾಗಿದೆ. ಫೈನಲಿ ನಾವು ನಾಸಿಕ್ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇದು ನಾಸಿಕ್. ಇಲ್ಲಿ ಸ್ವಲ್ಪ ಪಾರ್ಕಿಂಗಿಗೆ ಸಮಸ್ಯೆ. ನಮಗೆ ಎದುರುಗಡೆ ಹೋಗ್ತಿದ್ದಾನಲ್ಲ ಅವನೇನೋ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಏನೇನೋ ಕರ್ಕೊಳೋದೆ ಎಲ್ಲೋ ಕರ್ಕೊಂಬರ್ತಿದ್ದಾನೆ. ಗೊತ್ತಿಲ್ಲ ಏನು ಮಾಡ್ತಾನೋ, ನೋಡಬೇಕು.